Hello, myself Srikanth Bedgeri, professor at Department of Computer Science in GFGC College, Haveri. So I'm going to explain today 15 marks answer for Karnataka University Computer Application subject for Become 6th semester students. That is nothing but tally. 15 marks questions. A creating of a company, steps by step procedure, and written notes to the students. So when we hit the shortcut key of tally, so the tally software, it will opens the page where it was regularly a startup page for the tally software itself. ಸೊ ಟ್ಯಾಲಿ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಸ್ಟಾರ್ಟಪ್ ಪೇಜ್ ಅಂತ ಕರಿತೀವಿ. ನಾವು ಸ್ಟಾರ್ಟಪ್ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಲೈಸೆನ್ಸ್ ಆಪರೇಷನ್ಸ್ ಅಂತ ಇರುತ್ತೆ. ಸೊ ಲೈಸೆನ್ಸ್ ಆಪರೇಷನಲ್ಲಿ ಆ್ಯಕ್ಟಿವೇಟ್ ಯುವರ್ ಲೈಸೆನ್ಸ್ ಅಂತ ಇರುತ್ತೆ. ಸೊ ಲೈಸೆನ್ಸ್ ಏನಾದರೂ ಇದ್ದರೆ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ, ರೈಟ್ ಸೈಡ್ ಕಾರ್ನರಲ್ಲಿ ಟ್ಯಾಲಿ ಲೋಗೋ ಮತ್ತು ERP ವರ್ಷನ್ ಇರುತ್ತೆ. ಸೊ ಆ ಟ್ಯಾಲಿ ಲೋಗೋ ERP ವರ್ಷನನ್ನು ನೋಡಬೇಕು. ಸೊ ಟ್ಯಾಲಿ ಲೋಗೋ ಮತ್ತು ERP ವರ್ಷನ್ ಇರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಮಿನಿಮೈಸ್ ಬಟನ್, ಮ್ಯಾಕ್ಸಿಮೈಸ್ ಬಟನ್ ಮತ್ತು ಕ್ಲೋಸ್ ಬಟನ್ ಇರುತ್ತೆ. ಸೊ ಮೂರು ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ. ಸೊ ಇಲ್ಲಿ ಲೈಸೆನ್ಸ್ ಆಪ್ರೇಷನ್ಸಲ್ಲಿ ಆ್ಯಕ್ಟಿವೇಟ್ ಯುವರ್ ಲೈಸೆನ್ಸ್ ಅಂತ ಇರುತ್ತೆ. ಸೊ ನಿಮ್ಮ ಟ್ಯಾಲಿ ಸಾಫ್ಟ್ವೇರ್ ಏನಾದರೂ ಲೀಗಲ್ ಆಗಿತ್ತು ಅಂತಂದರೆ, ಆ ಲೀಗಲ್ ಇತ್ತು ಅಂತಂದರೆ, ಸೊ ಅಲ್ಲಿ ಲೈಸೆನ್ಸ್ ಕೀ ಕೊಟ್ಟಿರ್ತಾರೆ. ಸೊ ಆ ಲೈಸೆನ್ಸ್ ಕೀಯನ್ನು ಯೂಸ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡ್ಬೋದು. ರೀಆ್ಯಕ್ಟಿವೇಟ್ ಯುವರ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಅಂತ ಇರುತ್ತೆ. ಸೊ ರೀಆ್ಯಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸನ್ನು ರೀಆ್ಯಕ್ಟಿವೇಟ್ ಮಾಡ್ಬೋದು. ಬಾಡಿಗೆ ಲೈಸೆನ್ಸ್, ರೆಂಟಲ್ ಲೈಸೆನ್ಸನ್ನು ನೀವು ಯೂಸ್ ಮಾಡಿಕೊಂಡು ಕಾನ್ಫಿಗರ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಇತ್ತು ಅಂತಂದರೆ ಕಾನ್ಫಿಗರ್ ಮಾಡ್ಬೋದು. ದಟ್ ಈಸ್ ಪ್ರೆಸ್ಸಿಂಗ್ Alt+C. ಸೊ ಲಾಗಿನ್ ಆ್ಯಸ್ ರಿಮೋಟ್ ಕಂಟ್ರೋಲ್ ನೆಟ್ ಯೂಸರ್. ಇಲ್ಲಿ ವರ್ಕ್ ಇನ್ ಎಜುಕೇಷ್ನಲ್ ಮೋಡನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ವರ್ಕ್ ಇನ್ ಎಜುಕೇಷ್ನಲ್ ಮೋಡಲ್ಲಿ ಸೆಲೆಕ್ಟ್ ಕಂಪನಿ ಮತ್ತು ಲಾಗಿನ್ ಆ್ಯಸ್ ರಿಮೋಟ್ ಯೂಸರ್ ಮತ್ತು ಕ್ರಿಯೇಟ್ ಕಂಪ್ನಿ ಮತ್ತು ಬ್ಯಾಕಪ್, ರಿಸ್ಟೋರ್ ಆ್ಯಂಡ್ ಕ್ವಿಟ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಕ್ರಿಯೇಟ್ ಕಂಪ್ನಿ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀವಿ. ಯಾಕೆಂದರೆ ಕಂಪ್ನಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಆ ಕಾರಣದಿಂದ. ಸೊ ಇಲ್ಲಿ ಕಂಪ್ನಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಂಪ್ನಿ ಕ್ರಿಯೇಷನ್ ಸ್ಕ್ರೀನನ್ನು ಓಪನ್ ಮಾಡ್ತೀವಿ. ಅಲ್ಲಿ ನಮಗೆ ಡೈರೆಕ್ಟ್ರಿ, ನೇಮ್ ಎಲ್ಲ ಸ್ಪೆಸಿಫೈಡ್ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿ ನೇಮ್ ಅನ್ನೋ ಒಂದು ಆಪ್ಷನಲ್ಲಿ ಶ್ರೀಕಾಂತ್ ಬೆಡಗೇರಿ ಅನ್ನೋ ಒಂದು ಆಪ್ಷನನ್ನು, ಶ್ರೀಕಾಂತ್ ಟ್ರೇಡರ್ಸ್ ಅನ್ನೋದನ್ನು ನಾವು ಎಂಟರ್ ಮಾಡ್ತೀವಿ. ದಟ್ ಈಸ್ ದ ಮೇಲಿಂಗ್ ಡೀಟೇಲ್ಸ್ ಆ್ಯಂಡ್ ದ ನೇಮ್ ಆಫ್ ದ ಕಂಪನಿ ಇಟ್ ಸೆಲ್ಫ್. ಸೊ ಇಲ್ಲಿ ಅಡ್ರೆಸ್ಸನ್ನು ನಾವು ಸ್ಪೆಸಿಫೈ ಮಾಡ್ತೀವಿ. MG ರೋಡ್, ಹಾವೇರಿ ಅಂತ ನಾನು ಎಂಟರ್ ಮಾಡಿದ್ದೀನಿ. ಸೊ ನೀವು ಏನು ಬೇಕಾದ್ರೂ ಎಂಟರ್ ಮಾಡ್ಬೋದು. ಇಲ್ಲಿ ಕಂಟ್ರಿ, ಸೊ ಕಂಟ್ರಿ ಈಸ್ ಮ್ಯಾಂಡೇಟರಿ ಫಾರ್ ದಿ ಆಕ್ಸೆಸಿಂಗ್ ದಿ ಅಕೌಂಟ್ಸ್ ಆ್ಯಂಡ್ ಇನ್ವೆಂಟ್ರಿ ಆಲ್ಸೋ. ಸೊ ಅಕೌಂಟ್ಸಲ್ಲಿ ಇನ್ಫಾರ್ಮೇಷನನ್ನು ನಾವು ಎಂಟರ್ ಮಾಡಬೇಕಂದ್ರೆ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕು. ಸ್ಪೆಸಿಫೈಡ್ ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ಕರೆನ್ಸಿ ಸಿಂಬಾಲ್ ಬೇಸ್ಡ್ ಆನ್ ಸೆಲೆಕ್ಷನ್ ಆಫ್ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪಿನ್ ಕೋಡನ್ನು ಎಂಟ್ರಿ ಮಾಡ್ಬೋದು. ಪಿನ್ ಕೋಡನ್ನು ಎಂಟ್ರಿ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ಬೋದು. ಸೊ ಫೋನ್ ನಂಬರ್ ಇಟ್ ವಾಸ್ 10 digits. ಮೊಬೈಲ್ ನಂಬರ್ ಆಲ್ಸೋ 10 digits. ಸೊ ಅದೇ ಥರ ಫ್ಯಾಕ್ಸ್ ನಂಬರನ್ನು ನೀವು ಎಂಟರ್ ಮಾಡ್ಬೋದು. ಇಮೇಲ್, ವೆಬ್ಸೈಟನ್ನು ಎಂಟರ್ ಮಾಡ್ಬೋದು. ಸೊ ಬುಕ್ ಆ್ಯಂಡ್ ಫೈನಾನ್ಷಿಯಲ್ ಇಯರ್ ಡೀಟೇಲ್ಸ್. ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್, ಯಾವ ವರ್ಷದಿಂದ ನಿಮ್ಮ ಫೈನಾನ್ಷಿಯಲ್ ಇಯರು ಬಿಗಿನ್ ಆಗುತ್ತೆ, ಆ ಒಂದು ಕಂಪನಿ ಸ್ಟಾರ್ಟ್ ಮಾಡಿದಾಗ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ, ಆ ಡೇಟನ್ನು ನೀವು ಕೊಡಬೇಕು. ಮತ್ತು ಬುಕ್ ಬಿಗಿನ್ ಫ್ರಮ್, ಅವತ್ತಿನ ಡೇಟ್ದಿಂದನೇ ನಿಮ್ಮ ಬುಕ್ ಕೀಪಿಂಗ್, ಅಂದರೆ ಡೇಟಾವನ್ನು ನೀವು ಕೀಪಿಂಗ್ ಏನು ಮಾಡ್ತೀರಿ, ವೋಚರ್ ಎಂಟ್ರೀಸ್ ಏನು ಹಾಕ್ತೀರಿ, ಅವು ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಸೆಕ್ಯೂರಿಟಿ ಕಂಟ್ರೋಲ್, ಟ್ಯಾಲಿ ವರ್ಡ್ ಪಾಸ್ವರ್ಡ್ ಕೊಡ್ಬೋದು. ನೋ. ಸೊ ಬೇಸ್ ಕರೆನ್ಸಿ ಸಿಂಬಾಲ್, ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದ ರೀಸನ್ ವೈಸ್, Indian rupee we are using INR, Indian national rupees. Suffix symbol to amount, add space between the symbol. So amount in millions.
ಸೊ ಮಿಲಿಯನ್ಸ್ ಟುಗೆದರ್ ನೀವು ಟ್ರಾನ್ಸಾಕ್ಷನ್ ಏನಾದ್ರು ಮಾಡಬೇಕಿತ್ತು ಅಂತಂದರೆ ನೀವು ಅಲ್ಲಿ ಎಸ್ ಅಂತ ಟರ್ಮಿನೇಟ್ ಮಾಡಬೇಕು ಬೈ ಪ್ರೆಸ್ಸಿಂಗ್ ವಾಯನ್ನು ಪ್ರೆಸ್ ಮಾಡಿದರೆ ನಿಮಗೆ ಮಿಲಿಯನ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ನು ಶೋ ಆಗುತ್ತೆ. ನೇಮ್ ಆಫ್ ದ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ವರ್ಡ್ ರಿಪ್ರೆಸೆಂಟಿಂಗ್ ಆ್ಯಂಡ್ ಆಫ್ಟರ್ ಡೆಸಿಮಲ್, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಲಾಸ್ಟ್ಗೆ ಅಕ್ಸೆಪ್ಟ್ ಅನ್ನೋ ಒಂದು ಬಟನ್ ಬರುತ್ತೆ. ಎಂಟರ್ ಆದರೂ ಪ್ರೆಸ್ ಮಾಡಿ, ಇಲ್ಲ ಆದರೂ ಪ್ರೆಸ್ ಮಾಡಿ, ಕಂಪನಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ರೈಟ್ ಸೈಡ್ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಂತ ಕರಿತೀವಿ. ರೈಟ್ ಸೈಡ್ ಆಫ್ ದ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನಲ್ಲಿ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪ್ನೀಸ್ ಅಂದರೆ ಶ್ರೀಕಾಂತ್ ಟ್ರೇಡರ್ಸ್ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕರ್ನಾಟಕ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಸಹಾಯವಾಗಲಿ ಅನ್ನೋ ಕಾರಣದಿಂದ ನಾವು ಇಲ್ಲಿ ನೋಟ್ಸನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯಾಗಿ ನೀವು ಎಕ್ಸಾಮಲ್ಲಿ ಈ ಒಂದು ಪಾಯಿಂಟ್ಸ್ ಅಥವಾ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಥವಾ ನೋಟ್ಸ್ ಅಂತ ಏನು ಕರಿತೀವಿ, ಆ ನೋಟ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಸೇಮ್ ಹ್ಯಾಸ್ ನಾನು ಹೇಗೆ ಇಲ್ಲಿ ನೋಟ್ಸನ್ನು ಡಿಫೈನ್ ಮಾಡಿದ್ದೀನಿ ಅದೇ ರೀತಿ ನೀವು ಆನ್ಸರನ್ನು ಬರೆದ್ರೆ ಖಂಡಿತವಾಗಿಯೂ ಯು ವಿಲ್ ಗೆಟ್ 15 ಮಾರ್ಕ್ಸ್. ನೀವು 15 ಮಾರ್ಕ್ಸನ್ನು ತೊಗೊಳ್ಳೋದಕ್ಕೆ ಸಮರ್ಥರಾಗಿರ್ತೀರಿ. ಸೊ ನಾವೇನು ಮಾಡಬೇಕು, ಫಸ್ಟು ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕಿತ್ತು ಅಂತಂದರೆ ಗೋ ಟು ದ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಅಲ್ಲಿ Alt+3 F3 ಅನ್ನು ಪ್ರೆಸ್ ಮಾಡಿದರೆ ಕಂಪ್ನಿ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಸೊ ನಾವು ಕ್ರಿಯೇಟ್ ಕಂಪ್ನಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಕಂಪ್ನಿ ಕ್ರಿಯೇಟನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗ್ತದೆ. ಸೊ ನಾನು ಹೇಗೆ ನಿಮಗೆ ಲಾಸ್ಟ್ ಸ್ನ್ಯಾಪಲ್ಲಿ ತೋರಿಸಿದ್ದೀನಿ, ಸೊ ಅದೇ ರೀತಿ ಇಲ್ಲಿ ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಎಲ್ಲ ಸ್ಪೆಸಿಫೈಡ್ ಡೀಟೇಲ್ಸನ್ನು ಎಂಟರ್ ಮಾಡಿ ಲಾಸ್ಟ್ಗೆ ಅಕ್ಸೆಪ್ಟ್ ಅಂತ ಕೊಟ್ಟರೆ ಇಟ್ ವಿಲ್ ಅಕ್ಸೆಪ್ಟ್ ಆ್ಯಂಡ್ ಕ್ರಿಯೇಟ್. ಸೊ ಏನೇನು ಡೀಟೇಲ್ಸ್ ಇರುತ್ತೆ, ಸೊ ವಾಟ್ ಆರ್ ದ ಸ್ಪೆಸಿಫಿಕೇಷನ್ಸ್ ವಿ ಶುಡ್ ಎಂಟರ್. ಸೊ ದಟ್ ಈಸ್ ಡೈರೆಕ್ಟ್ರಿ. ಸೊ ಡೈರೆಕ್ಟ್ರಿ ಅಂದರೆ ದ ಡಾಟಾ ಪಾತ್ ವೇರ್ ಯು ವಾಂಟ್ ಟು ಕಂಪನಿ ಟು ಬಿ ಕ್ರಿಯೇಟೆಡ್ ಇನ್ ದ ಸ್ಪೆಸಿಫೈಡ್ ಆಫ್ ದ ಡೈರೆಕ್ಟ್ರಿ ಫೀಲ್ಡ್. ಸೊ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಕಂಪನಿ ಎಲ್ಲಿ ಡೇಟಾ ಸ್ಟೋರ್ ಆಗಬೇಕು ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲಿ ಸ್ಟೋರ್ ಆಗಬೇಕು ಆ ಫೋಲ್ಡ್ರಿಗೆ ಡೈರೆಕ್ಟ್ರಿ ಫೋಲ್ಡರ್ ಅಂತ ಕರಿತೀವಿ ಅಥವಾ ರೂಟ್ ಫೋಲ್ಡರ್ ಅಂತ ಕರಿತೀವಿ. ಸೊ ಆ ಒಂದು ಫೋಲ್ಡರ್ಗೆ ರೂಟ್ ಡೈರೆಕ್ಟ್ರಿ ಅಂತ ಕರಿತೀವಿ. ಸೊ ನೇಮು ನೀವು ಎಂಟರ್ ದ ನೇಮ್ ಆಫ್ ದ ಕಂಪನಿ ಹೂಸ್ ಬುಕ್ ಆರ್ ಬಿಗಿನ್ ಓಪನ್ಡ್. ಸೊ ನಿಮ್ಮ ಯಾವ ಒಂದು ಹೆಸರಿನಲ್ಲಿ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಸೊ ಆ ಒಂದು ಕಂಪ್ನಿ ನೇಮನ್ನು ಎಂಟರ್ ಮಾಡಿರಿ. ಮೇಲಿಂಗ್ ನೇಮ್ ಆ್ಯಂಡ್ ಅಡ್ರೆಸ್. ಸೊ ನೀವೇನು ಕಂಪ್ನಿ ನೇಮನ್ನು ಎಂಟರ್ ಮಾಡಿರ್ತೀರಿ ಅದೇ ನೇಮು, ಮೇಲಿಂಗ್ ನೇಮು ಮತ್ತು ಅಡ್ರೆಸ್ ಡೀಟೇಲ್ಸ್ ಅಂತ ಟ್ಯಾಲಿ ಅಕ್ಸೆಪ್ಟ್ ಮಾಡುತ್ತೆ. ಅಲ್ಲಿ ಅಡ್ರೆಸ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿ ಅದೇ ಅಡ್ರೆಸ್ ಡೀಟೇಲ್ಸ್ ಆಗುತ್ತೆ. ಸ್ಟ್ಯಾಚುರಿ ಕಂಪ್ಲೈನ್ಸಸ್ ಫಾರ್. ಸೊ ನಾವು ಸ್ಟ್ಯಾಚುರಿ ಕಂಪ್ಲೈನ್ಸಸ್ ಅಂತ ಏನು ಕರಿತೀವಿ ಅಂದರೆ ಸ್ಟೇಟ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು. ಸೊ ದೀಸ್ ಆರ್ ದ ಇವುಗಳು ಏನಂತ ಕರಿತೀವಿ, ಸ್ಟ್ಯಾಚುರಿ ಕಂಪ್ಲೈನ್ಸಸ್ ಅಂತ ಕರಿತೀವಿ. ಮಾಂಡೇಟರಿ ಸ್ಪೆಸಿಫೈಡ್ ಅಡ್ರೆಸ್ಸನ್ನು ತೋರಿಸುತ್ತವೆ ಅಥವಾ ಲೊಕೇಶನ್ನ ತೋರಿಸೋದ್ರಿಂದ ಸೊ ನಾವು ಸ್ಟ್ಯಾಚುರಿ ಕಂಪ್ಲೈನ್ಸಸ್ ಅಂತ ಕರಿತೀವಿ. ಇವೆಲ್ಲವನ್ನು ನೀವು ಕಂಪಲ್ಸರಿಯಾಗಿ ಎಂಟರ್ ಮಾಡಲೇಬೇಕು. ಸೊ ನೋಟಿಫೈ ಮಾಡಿರಿ. 1 ಲೈನ್ ಡೆಫಿನೇಷನ್ ಇದೆ. ಇದೇ ರೀತಿ ಎಕ್ಸಾಮಲ್ಲೂ ಬರೆದ್ರೂ ಕೂಡ ಯು ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಅದಾದ ನಂತರ ಬುಕ್ ಕೀಪಿಂಗ್, ಮೇಂಟೆನೆನ್ಸ್ ಅಂತ ಕರಿತೀವಿ ನಾವು. ಫೈನಾನ್ಷಿಯಲ್ ಇಯರ್. ಸೊ ಎಲ್ಲ ಕಂಟ್ರಿಲೂ ಸುಮಾರಾಗಿರ್ತಕ್ಕಂಥ ಕಂಟ್ರಿಯಲ್ಲಿ ಅಥವಾ ಸಾರ್ಕ್ ಕಂಟ್ರೀಸಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಇಯರ್ ಅಂತ ಏನು ಕರಿತೀವಿ 12 ತಿಂಗಳಂತ ನಾವು ಶಾರ್ಕ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತೀವಿ. 12 ತಿಂಗಳಲ್ಲಿ ನಮಗೆ ಒಂದು ವರ್ಷ ಅಂದರೆ ಬಿಗಿನಿಂಗ್ ಇಯರ್ ಅಂತ ಕರಿತೀವಿ ಅಥವಾ ಕಂಪ್ಲೀಟ್ ಇಯರ್ ಅಂತ ಕರಿತೀವಿ. ಕೆಲವೊಂದು ರಾಷ್ಟ್ರಗಳಲ್ಲಿ 15 ಮಂತ್ಸ್ ಅಂತ ಕರಿತೀವಿ. ಅಂದರೆ ಇನ್ ದ ಸಮ್ ನೇಷನ್ಸ್ ದೇರ್ ಆರ್ 15 ಮಂತ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್. ಸೊ ಅದರ ಒಂದು ಅನುಗುಣವಾಗಿ ನಾವಿಲ್ಲಿ ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಬಂದುಬಿಟ್ಟು ಇಂಡಿಯನ್ ಸ್ಟ್ಯಾಚುರಿಯಲ್ಲಿ 1/4/2010 ಸ್ಟಾರ್ಟ್ ಆಗ್ತದೆ ಅಥವಾ 2000 ಅಥವಾ ನೀವು ಯಾವ ಇಯರನ್ನು ತೊಗೊಳ್ತೀರಿ ಆ ಇಯರಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ 1 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಅಥವಾ ನಿಮ್ಮ ಕಂಪ್ನಿಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸೊ ಆವತ್ತಿಂದ ನಿಮ್ಮ ಬುಕ್ ಕೀಪಿಂಗು ಸ್ಟಾರ್ಟ್ ಆಗ್ತದೆ. ಸೊ ಆವತ್ತಿನ ದಿನ ವೋಚರ್ ಏನು ಎಂಟ್ರಿ ಮಾಡಿರ್ತಿಲ್ಲ ಅದಕ್ಕೆ ಬುಕ್ ಬಿಗಿನಿಂಗ್ ಫ್ರಮ್ ಅಂತ ಕರಿತೀವಿ. ಸೊ ಎರಡು ಫೈನಾನ್ಷಿಯಲ್ ಇಯರ್ ಮತ್ತು ಬುಕ್ ಬಿಗಿನಿಂಗ್ ಬೋತ್ ಆರ್ ಮೇನ್ಲಿ ಸ್ಟ್ಯಾಚುರಿ ಕಂಪ್ಲೈನ್ಸಸ್. ಸೊ ಟ್ಯಾಲಿ ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ಏನಾದರೂ ಸೆಕ್ಯೂರಿಟಿ ಕೊಡಬೇಕಿತ್ತು ಅಂತಂದರೆ ಅಥವಾ ನಿಮ್ಮ ಒಂದು ಕಂಪನಿಗೆ ಯಾರೂ ಅನ್ಅಥರೈಸ್ಡ್ ಆ್ಯಕ್ಸಸ್ ಇರಬಾರ್ದು ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅದನ್ನು ಓಪನ್ ಮಾಡೋಕ್ಕಾಗಿರ್ಬಾರ್ದು ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಒಂದು ಪಾಸ್ವರ್ಡನ್ನು ಕೊಡಬೇಕು. ಟ್ಯಾಲಿ ಸಾಫ್ಟ್ವೇರ್ ಏನಿದೆ ಆ ಒಂದು ಪಾಸ್ವರ್ಡನ್ನು ಎನ್ಕ್ರಿಪ್ಟ್ ಅಂತ ಕರಿತೀವಿ ಅಥವಾ ಸಿಂಬಾಲಿಕ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ.
ಸೊ ಆ ಒಂದು ಸೆಕ್ಯೂರಿಟಿ ಯೂಸ್ ಮಾಡೋದ್ರಿಂದ ನಿಮ್ಮ ಕಂಪನಿ ಡೀಟೇಲ್ಸು ಸೇಫ್ ಆಗಿರುತ್ತೆ. ಸೊ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಬೇಸ್ ಕರೆನ್ಸಿ ಇನ್ಫಾರ್ಮೇಷನಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ ನೇಷನ್ಗೆ ಅನುಗುಣವಾಗಿ, ಅಂದರೆ ನಿಮ್ಮ ರಾಷ್ಟ್ರಕ್ಕೆ ಅನುಗುಣವಾಗಿ ಬೇಸ್ ಕರೆನ್ಸಿ ಸಿಂಬಾಲ್ ಅಥವಾ ಬೇಸ್ ಕರೆನ್ಸಿ ಇನ್ಫಾರ್ಮೇಷನನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಟ್ಯಾಲಿ ಯೂಸಸ್ ದಿಸ್ ಸಿಂಬಾಲ್ ಇನ್ ರಿಪೋರ್ಟ್ಸ್. ನಿಮ್ಮ ರಿಪೋರ್ಟ್ಸಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ರಾಷ್ಟ್ರದ ವ್ಯಾವಹಾರಿಕ ಚಿಹ್ನೆ ಅಥವಾ ನಿಮ್ಮ ಹಣಕಾಸಿನ ಚಿಹ್ನೆಯನ್ನು ಅದು ಯೂಸ್ ಮಾಡ್ತಾ ಇರುತ್ತೆ. ಸೊ ವೆನ್ ಎವರ್ ನೆಸರಿ, ಅದು ಎಲ್ಲೆಲ್ಲಿ ನೆಸರಿ ಆಗಬೇಕಾಗಿರುತ್ತೆ ಅಲ್ಲಿ ಯೂಸ್ ಮಾಡ್ತಾ ಇರುತ್ತೆ. ಫಾರ್ಮಲ್ ನೇಮ್ ಬಂದುಬಿಟ್ಟು ನಾವು INR ಸೆಲೆಕ್ಟ್ ಮಾಡಿದ್ದೀವಿ, ಇಂಡಿಯನ್ ನ್ಯಾಷನಲ್ ರುಪೀಸ್ ಅಂತ ಕರಿತೀವಿ. ಸೊ ಆ ಇಂಡಿಯನ್ ನ್ಯಾಷನಲ್ ರುಪೀಸ್ ಫಾರ್ಮಲ್ ನೇಮ್ ಅಂತ ಕರಿತೀವಿ. ಸೊ ಅಲ್ಲಿ ಕೇಳುತ್ತೆ ನಂಬರ್ ಆಫ್ ಡೆಸಿಮಲ್ಸ್. ಸೊ ನಾವು ಯಾವುದೇ ಒಂದು ರುಪೀಸನ್ನು ತೊಗೊಂಡ್ರೆ 99 ಪೈಸಾ ಅಂತ ಏನು ಕರಿತೀವಿ, ಅಥವಾ ಅದಾದಮೇಲೆ ಡಿಜಿಟ್ ಅಂತ ಏನು ಫ್ರ್ಯಾಕ್ಷನಲ್ ಪಾರ್ಟ್ ಅಂತ ಕರಿತೀವಿ, ಟೂ ಡಿಜಿಟನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. 2 ಡಿಜಿಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಶೋ ಅಮೌಂಟ್ಸ್ ಇನ್ ಮಿಲಿಯನ್ಸ್. ಸೊ ನಿಮ್ಮ ಒಂದು ವ್ಯಾವಹಾರಿಕ ಟ್ರಾನ್ಸಾಕ್ಷನ್ಸ್ ಅಥವಾ ನೀವು ವ್ಯವಹಾರ ಏನು ಮಾಡ್ತೀರಿ ಅದು ಮಿಲಿಯನ್ಸ್ ಟುಗೆದರ್ ಇತ್ತು ಅಂತಂದರೆ, ಸೊ F11 ಫ್ಯೂಚರ್ಸಿಗೆ ಹೋಗಿ ಅಲೌ ಮಲ್ಟಿ ಕರೆನ್ಸೀಸ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ, ಸೊ ಅಲ್ಲಿ ಮಿಲಿಯನ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್, ಎಕ್ಸ್ಪೋರ್ಟ್ ಆಗಿರಲಿ ಇಂಪೋರ್ಟ್ ಆಗಿರಲಿ ಅವೆಲ್ಲವೂ ಕೂಡ ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಕಂಪ್ನಿಯಲ್ಲಿ ಮಾಡ್ಬೋದು. ಸೊ ಇವೆಷ್ಟನ್ನು ಕಂಪ್ಲೀಟಾಗಿ ಸಿಂಗಲ್ ಲೈನ್ ಡೆಫಿನೇಷನಲ್ಲಿದೆ. ಕರೆಕ್ಟಾಗಿ ನೋಟ್ ಡೌನ್ ಮಾಡಿಕೊಂಡು ಕರೆಕ್ಟಾಗಿ ಓದಿ ಎಕ್ಸಾಮಲ್ಲಿ ಬರೆದ್ರೆ 100% ಶೋರ್ ಯು ವಿಲ್ ಗೆಟ್ 15 ಮಾರ್ಕ್ಸ್. ಗುಡ್ ಲಕ್.